ಮೇಡಮ್ ಈಗ ಬೇಡ ಮೇಡಮ್ ನೆಕ್ಸ್ಟ್ ಬ್ಯಾಚ್ ಇಂದ ಕ್ಲೋಸ್ ಮಾಡೋದು ಏನ್ ಅಡ್ವಾಂಟೇಜ್ ಆಗುತ್ತೆ B.9 ಇವೆಂಟ್ಸ್ ಕ್ಲೋಸ್ ಮಾಡಿದ್ರೆ ಏನ್ ಡಿಸ್ಅಡ್ವಾಂಟೇಜ್ ಆಗುತ್ತೆ ನಿಮ್ ಪ್ರಕಾರ ಎಕ್ಸ್ಪೀರಿಯನ್ಸ್ ಪ್ರಕಾರ? ಇವಾಗ ಏನ್ ಕಲ್ತ್ಕೋಬೇಕು ಅಂತ ಏನ್ ಇಂಟ್ರೆಸ್ಟ್ ಇರುತ್ತೆ ಅವ್ರು ಬೇರೆ ಇನ್ಸ್ಟಿಟ್ಯೂಟಿಗೆ ಹೋಗ್ತಾರೆ ಅಷ್ಟೇ. ಏನ್ ಮಾಡಕ್ಕಾಗಲ್ಲ ಸರ್, ಅವ್ರಿಗೆ ಅಪರ್ಚುನಿಟಿ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಹೇಗ್ ಸಿಗುತ್ತೆ ಅದ್ರಲ್ಲಿ ಅವ್ರು ಹೇಗ್ ಕಲ್ತ್ಕೊಂತಾರೆ ಹೇಳಕ್ಕಾಗಲ್ಲ ಸರ್. ಅಲ್ಲೂ ಕೂಡ ಬೆಳಿಬೋದು, ಇಲ್ಲೇ ಒಂದೇ ಕಡೆ ಬೆಳಿತೀವಿ ಅಂತ ನಾವೇನ್ ಹೇಳಕ್ಕಾಗಲ್ಲ. 100% ಕಲ್ತಿರೋರು ಕೂಡ ಇರ್ತಾರೆ, ಕರೆಕ್ಟ್ ಹೇಳಕ್ಕಾಗಲ್ಲ. ಅವ್ರು ಕೊಡೋ ಸ್ವಲ್ಪ 50% ಯೂತ್ ಸ್ಕಿಲ್ ಯೂಸ್ ಮಾಡ್ಕೊಂಡು 100% ಗ್ರೋ ಆದ್ರೂ ಆಗ್ಬೋದು. ತುಂಬಾ ಇವೆಂಟ್ಸ್ಗಳಿದೆ. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಕಲೀರಿ, ನಾನೇ ಲೀಡ್ ಕೊಡ್ತಾ ಇರ್ತೀನಿ ಸಮ್ ಟೈಮ್. ನನಗೆ ಉದ್ದೇಶ ಏನು, ನೀವು ಎಲ್ಲಾದ್ರೂ ಕಲೀರಿ, ನೀವು ಗ್ರೋ ಆಗ್ಬೇಕು, ಬೆಳಿಬೇಕು. ನಾವಿರೋದೇ 10 ಜನ ತಗೊಳ್ಳೋದು, ಅದ್ ಬಿಟ್ಟು ಬೇರೆ ಯಾರೇ ಬಂದರೂ ರೆಫರ್ ಮಾಡ್ತೀವಿ. ನಾನು ಲೈವಲ್ಲೇ ಎಲ್ಲ ಬ್ರ್ಯಾಂಡೇಜ್ ಹೇಳಿದ್ವಿ, ನಾವು ಕಾಂಪಿಟೇಟರ್ ಥರ ಥಿಂಕ್ ಮಾಡ್ತಾ ಇಲ್ಲ. ಎಲ್ಲರೂ ಬೆಳಿಬೇಕು. ನಾವು ಯಾವುದೋ ಒಂದು ಪ್ರಾಡಕ್ಟ್ ಏನೋ ಒಂದು ಐಟಮ್ ಸೇಲ್ ಮಾಡ್ತಾ ಇಲ್ಲ, ನಾವು ಹ್ಯಾಪಿನೆಸ್ ಖುಷಿನ ಸೇಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಲೈವ್ ಕನ್ಕ್ಲೂಷನ್ ಸಿಕ್ಕಿದೆ ಅಂತ ಅನ್ಕೊಂತೀವಿ. ಸಿಕ್ಕಿಲ್ಲ ಅಂದ್ರೂ ನಾವು ಡಿಸ್ಕಷನ್ ಮಾಡೋಣ. ಒಂದೇ ಸಲ ಸಿಕ್ಕಿಲ್ಲ, ಅರ್ಥ ಆಗಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ಬೋದು. ಆ್ಯಂಡ್ ಫೈನಲಿ ನೀವು ಈ ಒಂದು ಏಜೆನ್ಸಿಗೆ ನೀವು ವರ್ಕ್ ಕೊಡ್ತೀರಾ ಇಲ್ವಾ? ಕಂಟಿನ್ಯೂ ಮಾಡ್ತೀನಿ.